ಒಂದ್ ಕಡೆ ಅಮಿತ್ ಶಾ ಹಾಗೆ ಸಿದ್ದರಾಮಯ್ಯ ಮಧ್ಯೆ ಅನುದಾನದ ಸಂಘರ್ಷ ನಡೀತಾ ಇದ್ರೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಹಾಗೆ ಎಚ್ಡಿಕೆ ನಡುವೆ ಏಟು ಎದಿರೇಟು ಜೋರಾಗ್ತಾ ಇದೆ. ನಿನ್ನೆ ಜೆಡಿಎಸ್ ವಿರುದ್ಧ ಸಾಲು ಆರೋಪವನ್ನ ಮಾಡಿದಂತಹ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕಾಲಜ್ಞಾನಿ, ಜ್ಯೋತಿಷಿ ಅಂತೆಲ್ಲ ತಿರುಗೇಟನ್ನ ಕೊಟ್ಟಿದ್ದಾರೆ. ಭಜನೆ ಮಾಡ್ಕೊಂಡೆ ಬಂದಂತ ನಾನು ಹಾಸನದಲ್ಲಿ ಹೋಗಿ ಕೆಲಸ ಮಾಡಿದವ್ರು ಗೆಲ್ತಿದ್ರ ಜ್ಯೋತಿಷ ಹೇಳ್ತಕ್ಕಂಥದ್ದನ್ನು ಯಾರೆಲ್ಲ ಕಲ್ತಿದ್ದಾರೆ. ಮೈಸೂರಿನಲ್ಲಿ ಯಾರಿಗಾಗ್ತದೆ ಆ ಭಜನೆಯ ವಾಸ್ತವದಿಂದ ಇನ್ನೂ ದೂರ ಹೋಗಿಲ್ಲ. ಏನ್ ಮಾಡಕ್ಕಾಗುತ್ತೆ? ನಾನು ಹೋಗಿ ಕ್ಯಾಂಪೇನ್ ಮಾಡಿದೆ ಗೆಲ್ಲಕ್ಕಾಯ್ತಿತ್ತ. ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಥಾನವೂ ಬರ್ತಿರ್ಲಿಲ್ಲ. ಹಾಲಿ ಸಿಎಂ ಮಾಜಿ ಸಿಎಂ ಏಟು ಎದುರೇಟು, ದಾಳಿ ಪ್ರತಿದಾಳಿ. ಲೋಕ ಅಖಾಡದಲ್ಲಿ ಎಚ್ಡಿಕೆ ಸಿದ್ದು ನಾನಾ ನೀನಾ ಫೈಟ್. ನಿನ್ನೆ ಮೈಸೂರಿನ ಪ್ರಚಾರ ಸಭೆಯಲ್ಲಿ ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಜೆಡಿಎಸ್ 3 ಸ್ಥಾನಗಳನ್ನ ಸೋಲುತ್ತೆ ಅಂತ ವ್ಯಂಗ್ಯ ಮಾಡಿದ್ರು. ಇವತ್ತು ಸಿಎಂ ಮಾತಿಗೆ ತಿರುಗೇಟು ನೀಡಿರುವ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಅವರು ಜೀವನದಲ್ಲಿ ಜೆಡಿಎಸ್ ಕಾರ್ಯಕರ್ತರು ದೇವೇಗೌಡರ ಭಜನೆ ಮಾಡಿಕೊಂಡು ಬಂದವರು. ಅವರ ಭಜನೆಯ ವಾಸನೆ ಇನ್ನೂ ಹೋಗಿಲ್ಲ. ಈಗ ಸಿಎಂ ಹುದ್ದೆಯ ಜೊತೆಗೆ ಜ್ಯೋತಿಷಿ ಕೂಡ ಆಗಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಇಡೀ ನಮ್ಮ ನಾಯಕರುಗಳು ಅಲ್ಲಿ ಹಾಸನದವರು ಎಲ್ಲರೂ ಕೂಡ ಸೋಲಿಸಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾರೆ. ಈಗ ಮತ್ತೆ ಜನನೂ ಕೂಡ ನಮ್ಮ ಪರವಾಗಿ ದೇವೇಗೌಡರು ಯಾರವರು ಪ್ರಜ್ವಲ್ ರೇವಣ್ಣನ ಸೋಲಿಸಬೇಕು ಅಂತ ಇದ್ದಾರೆ. ಸರ್, ಬಿಜೆಪಿ ವಿಚಾರ ಬಿಟ್ಬಿಡಿ, ಜೆಡಿಎಸ್ 3 ಸೀಟಲ್ಲಿ ಎಷ್ಟು ಬರ್ಬೋದು? ಬಿಜೆಪಿ 3 ಸೀಟ್, 3 ಸೋಲ್ತಾರೆ. ಭಜನೆ ಮಾಡ್ಕೊಂಡೆ ಬಂದಂತವ್ರು ದೇವೇಗೌಡರ ಮತ್ತು ಜನತಾಳದ ಕಾರ್ಯಕರ್ತರ ಭಜನೆ ಮಾಡ್ಕೊಂಡೆ ಬಂದಿರತಕ್ಕಂಥದ್ದು. ಆ ಭಜನೆಯ ವಾಸನೆಯಿಂದ ಇನ್ನೂ ದೂರ ಹೋಗಿಲ್ಲ. ಏನು ಮಾಡೋಕ್ಕಾಗುತ್ತೆ? ಮುಖ್ಯಮಂತ್ರಿಯ ಜವಾಬ್ದಾರಿ ಜೊತೆಗೆ ಜ್ಯೋತಿಷ ಹೇಳ್ತಕ್ಕಂಥದ್ದನ್ನು ಯಾರಿಂದಲೋ ಕಲ್ತಿದ್ದಾರೆ. ಈಗ ಮಂಡ್ಯದಲ್ಲಿ ನಿಖಿಲ್ ಬೆನ್ನಿಗೆ ಇರಿದ್ರು ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟು ನೀಡಿದ್ದ ಸಿಎಂ ಸಿದ್ದರಾಮಯ್ಯ, ಮೈಸೂರಿನಲ್ಲಿ ಜೆಡಿಎಸ್ನವರು ಕಾಂಗ್ರೆಸ್ಗೆ ಚೂರಿ ಇರಿದಿರಲಿಲ್ವಾ ಎಂದಿದ್ರು. ನಾನು ಮೈಸೂರಿನಲ್ಲಿ ಮೈತ್ರಿ ಧರ್ಮ ಪಾಲಿಸಿದ್ದೇನೆ. ನಾನು ಮೈತ್ರಿ ಧರ್ಮ ಪಾಲಿಸದಿದ್ದರೆ ಕಾಂಗ್ರೆಸ್ 1 ಸ್ಥಾನ ಗೆಲ್ಲುತ್ತಿರಲಿಲ್ಲ ಅಂತ ಕುಮಾರಸ್ವಾಮಿ ಟಾಂಗ್ ನೀಡಿದ್ರು. ಮೈತ್ರಿ ಮಾಡ್ಕೊಂಡು ಬೆಲಿಗೆ ಚೂರಿ ಹಾಕಿದ್ರು ಸರ್ ಜೆಡಿಎಸ್ ಅವರು. ಮೈಸೂರಿನಲ್ಲಿ ಯಾರಿಗೆ ಹಾಕಿದ್ರಂತೆ ಓಟ? ಅವರು ಜೆಡಿಎಸ್ ಅಲ್ಲಿ ಯಾರಿಗೆ ಚೂರಿ ಹಾಕಿದ್ರು? ಬಟ್ ಅವ್ರು ಓಪನ್ ಒಪ್ಕೋತಾ ಇದ್ದಾರೆ ಬಿಡಿ, ನಾವೇ ಸಪೋರ್ಟ್ ಮಾಡಿದ್ವಿ ಅಂತ ಒಪ್ಕೋತಾ ಇದ್ದಾರೆ. ಯಾರು? ನಾವು ಬಿಜೆಪಿ. ಮತ್ತೆ ಅವ್ರು ಚೂರಿ ಹಾಕಿದಕ್ಕೆ ಅಂದ್ರೆ ನಾವು ಸಪೋರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅಜ್ಯೂಮಿಂಗ್ ಪದ್ಯಾರಿ ಮಾಡಿದ್ರೆ ಅದು ಇಲ್ಲಿ ಒಪ್ಕೊಳ್ಳೋದು, ಅಲ್ಲಿ ಒಪ್ಕೊಳ್ಳಲ್ಲ. ಅಂದ್ರೆ ನಾನು ಮೈಸೂರಿನಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಿದ್ರೆ ನನ್ನಿಂದೇನು ತಪ್ಪಾಗಿಲ್ಲ. ನಾನು ಆ ರೀತಿ ಮೈತ್ರಿ ಧರ್ಮವನ್ನು ಉಲ್ಲಂಘನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 1 ಸ್ಥಾನವೂ ಬರ್ತಿರಲಿಲ್ಲ. ಇನ್ನು 2019ರ ಚುನಾವಣೆಯಲ್ಲಿ ನಾವು ಹಾಸನದಲ್ಲಿ ಪ್ರಚಾರ ಮಾಡದಿದ್ರೆ ಪ್ರಜ್ವಲ್ ರೇವಣ್ಣ ಸೋಲುತ್ತಿದ್ದರು ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡದಿದ್ರೆ ಡಿಕೆ ಸುರೇಶ್ ಸಹ ಸೋಲುತ್ತಿದ್ದರು ಅಂತ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಹಾಸನದಲ್ಲಿ ಹೋಗಿ ಕೆಲಸ ಮಾಡಿದವ್ರು ಗೆಲ್ತಿದ್ರ ಪ್ರಜ್ವಲ್ ರೇವಣ್ಣ ಗೆಲ್ತಿದ್ರ? ಹೋದ್ ಸರಿ ನಾನು ಹೋಗಿ ಕ್ಯಾಂಪೇನ್ ಮಾಡಿದೆ ಗೆಲ್ಲಕ್ಕಾಯ್ತಿತ್ತ? ಏನು ಕಾಂಗ್ರೆಸ್ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 1 ಸ್ಥಾನ ಗೆದ್ದರು. ನಾನು ಏನಾದರೂ ನನ್ನ ಕಾರ್ಯಕರ್ತರಿಗೆ ಆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಡಿ, ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸಿ ಅಂತಕ್ಕಂಥ ಸಂದೇಶ ಕೊಟ್ಟಿದ್ರೆ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ಬಿಜೆಪಿ ತೆಕ್ಕೆಗೆ ಕಳೆದ ಬಾರಿನೇ ಹೋಗೋದು. ಒಟ್ಟಿನಲ್ಲಿ ದೇವೇಗೌಡರು ಹಾಗೂ ಜೆಡಿಎಸ್ ಪಕ್ಷವನ್ನ ಟೀಕಿಸಿದ್ದ ಸಿಎಂ ಸಿದ್ದರಾಮಯ್ಯಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತಿನಲ್ಲೇ ತಿವಿದಿದ್ದಾರೆ. ಕದನ ಕಣದಲ್ಲಿ ಮಾತಿನ ಮಲ್ಲ ಯುದ್ಧ ಮತ್ತಷ್ಟು ಜೋರಾಗುವ ಸಾಧ್ಯತೆ ಹೆಚ್ಚಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.